ಆಗಲ್ಲ. ನೀವೇ ಏನಾದ್ರು ಮಾಡ್ಕೊಳ್ಳಿ, ಆಗ್ಲಾದ್ರೂ ನನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ನೀನು ಮೊದಲು ಕೋಪ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊ. ನೀನು ಹಿಂಗೆ ಮಾತು ಕೋಪ ಮಾಡ್ಕೊತಿದ್ರೆ ನಾವೇನು ಹೇಳಿದ್ರು ನಿನ್ನ ತಲೆಗತ್ತಲ್ಲ. ಏನು ನೀನು ಒಬ್ಳಿಗೇನೋ ಪ್ರಾಬ್ಲಮ್ ಆಗಿರೋದು? ನಮ್ಮೆಲ್ರಿಗೂ ಪ್ರಾಬ್ಲಮ್ ಆಗಿದೆ ತಾನೆ. ಎಲ್ಲರೂ ಬೆನ್ನಿಂದನೇ ಮಾತಾಡೋರಾದ್ರು, ಯಾರಿಗೂ ಮುಂದೆ ಬಂದು ನಿಲ್ಲೋ ಧೈರ್ಯನೇ ಇಲ್ಲ. ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನು? ನನ್ನ ಬಗ್ಗೆನೇ ತಾನೆ? ಹೌದು, ನಾನು ಬೆನ್ನಿಂದೆ ಮಾತಾಡೋಳೆ. ನೀವು ಡೈರೆಕ್ಟ್ ಶೂಟು, ಒಂದೇ ಬಾಣ ಒಂದೇ ಗುರಿ ಅಲ್ವಾ? ಯಾಕೆ ಎಲ್ಲ ಗೊತ್ತಿದ್ರು ಗೊತ್ತಿಲ್ದಿರೋ ಥರ ನಾಟಕ ಮಾಡ್ತಾ ಇದೆಯಾ ತಾನೆ? ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಇವಳಿಗಿಂತ ನೀನು ಇನ್ನೊಂದು ಫ್ರೆಂಡ್ ಇದ್ದಾಳಲ್ಲ ಆಶಾ, ಅವಳೇ ಡೇಂಜರು. ಇವಳಾದರೂ ಬಂದು ಅವಳು ತಪ್ಪನ್ನ ಒಪ್ಕೊಂತಾಳೆ. ಅವಳು ಆಯ್ತಾಯ್ತು, ನೀವಿಬ್ರು ಮಧ್ಯೆ ನನ್ನ ತರಬೇಡಿ. ಅಮಾವಾಸ್ಯೆಗೆ ಒಂದ್ಸತಿ ಜಗಳ ಆಡ್ತೀರಾ, ತಿರ್ಗಾ ಪೌರ್ಣಮಿಗೆ ಇಬ್ಬರು ಒಂದಾಗಿರ್ತೀರಾ ಅಲ್ವಾ? ನಿನ್ನಿಂದನೇ ಇವಳು ಇಷ್ಟೊಂದು ಮಾತಾಡೋದನ್ನ ಕಲ್ತಿರೋದು. ನನ್ನ ಫ್ರೆಂಡ್ ಆಶಾ ಡೇಂಜರ್ ಇರ್ಬೋದು, ಆದರೆ ನಿನ್ನಷ್ಟೇನಲ್ಲ. ಮಾತಾಡಬೇಡ. ನೀನು ಮಾತಾಡಬೇಕಾದ್ರೆ ನಾನು ಸುಮ್ಮನೆ ಇದ್ದೆ ತಾನೆ. ಈಗ ನಾನು ಮಾತಾಡ್ತೀನಿ, ಕೇಳಿಸ್ಕೊ. ಪೇಷನ್ಸ್ ಇರಬೇಕು ಸ್ವಲ್ಪ ಕೇಳಿಸ್ಕೊಳಕ್ಕೂ. ಕಾಲೇಜಲ್ಲಿ ಅಷ್ಟೆಲ್ಲ ಜಗಳ ಆಡಿದ್ರು ಯಾರಾದರೂ ಬಂದು ನೀನು ತಡೆದ್ರಾ? ತಡಿಲಿಲ್ಲ. ಯಾಕೆ ಹೇಳು? ಅದೇ ನಿನ್ನ ಉದ್ದೇಶ ಆಗಿತ್ತು. ಅವರು ತಲೆ ಬುಡ ಇಲ್ಲದೆ ಪಾರ್ಕಿಂಗ್ಗೋಸ್ಕರ ಜಗಳ ಆಡ್ತಿದ್ರೆ ನಾನೋಗಿ ಸಾಲ್ವ್ ಮಾಡಬೇಕಾಗಿತ್ತಾ? ಅದು ಕಾಮನ್ ಸೆನ್ಸ್. ಯಾರು ಬೇಕಾದ್ರೂ ಗಾಡಿ ನಿಲ್ಲಿಸ್ಬೋದು. ದಿನ ಅಲ್ಲೇ ಗಾಡಿ ನಿಲ್ಲಿಸ್ಬೇಕಂದ್ರೆ ಆ ಜಾಗ ಏನು ಅವ್ರದಾ? ಯಾರು ಬೇಕಾದರೂ ಪಾರ್ಕ್ ಮಾಡ್ಬೋದಿತ್ತು. ನಿಲ್ಸಿರೋ ಗಾಡಿನ ಎಳ್ದು ಪಾರ್ಕ್ ಮಾಡಿದಿದ್ರೆ ನಾನೇ ಹೋಗಿ ಎಳ್ದು ಬಿಸಾಕ್ತಾ ಇದ್ದೆ. ಸುಮ್ಮನೆ ಅರ್ಥನೇ ಇಲ್ದಲೆ ಹೋಗಿ ಅವ್ರ ಮಧ್ಯೆ ಜಗಳ ಆಡ್ಲಾ? ಮೊದಲು ಮ್ಯಾಟ್ರ್ ತಿಳ್ಕೊ. ತಿಳಿದೇ ಮಾತಾಡ್ತಿದ್ದೀನಿ, ನೀನು ತಿಳ್ಕೊಬೇಕಷ್ಟೆ. ಇವಳಿಗೂ ಗೊತ್ತು ನಿನ್ನ ಕ್ಲಾಸ್ಮೇಟ್ ಎಂಥವ್ರು ಅಂತ. ನಿಯತ್ತಾಗಿ ಆಡೋದು ಇಲ್ಲ, ನ್ಯಾಯವಾಗಿ ಪಾರ್ಕು ಮಾಡಲ್ಲ. ನೀನು ಒಪ್ಕೊಳ್ಳಲ್ಲ ಬಿಡು. ನೆಕ್ಸ್ಟ್ ಟೈಮ್ ನನ್ನ ಹತ್ರ ಏನಾದರೂ ಹೇಳೋಕ್ಕೂ ಕೇಳೋಕ್ಕೂ ಬಂದರೆ ಸರಿ ಇರಲ್ಲ. ಆಮೇಲೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಮಾತಾಡೋಕ್ಕೆ ಬಂದಿಲ್ಲ. ಮೊದಲು ತಪ್ಪು ಮಾಡಿರೋರ ಪರ ಮಾತಾಡೋಣ ಮೊದಲು ಬಿಡಿ. ನನಗಂತೂ ಕೋಪ ಜಾಸ್ತಿ. ಯಾರ ಪರನ ನಾನು ವಹಿಸಲ್ಲ, ಎಲ್ಲ ಡೈರೆಕ್ಟಾಗೆ ಹೇಳ್ತೀನಿ. ಹರ್ಟ್ ಆದರೂ ಪರವಾಗಿಲ್ಲ, ನಾನು ಇರೋದೇ ಹೀಗೆ. ಆಗಿರೋದು ಏನು ನೀನೊಬ್ರಿಗೇನೆ ತೊಂದರೆ ಆಗಿರೋದು? ತೊಂದರೆ ಆಗಿದೆ ತಾನೆ? ನಮ್ಮೆಲ್ರಿಗೂ ತೊಂದರೆ ಆಗಿದೆ ತಾನೆ? ಸ್ಲೋ. ನಮ್ಮೆಲ್ರಿಗೂ ತೊಂದರೆ ಆಗಿದೆ ತಾನೆ? ವಾಯ್ಸ್ ಅಲ್ಲಿ ಜೋರು. ತೊಂದರೆ ಆಗಿದೆ ತಾನೆ? ನಮ್ಮೆಲ್ರಿಗೂ ತೊಂದರೆ ಆಗಿದೆ ತಾನೆ? ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ, ಎಲ್ಲಿಗೋ ಹೋಗ್ತಾ ಇದೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇಷ್ಟೇ ಈ ಜನರಲ್ಲಿ. ಅಯ್ಯೋ, ಎಲ್ರಿಗೂ ಅವ್ರವ್ರ ಬಗ್ಗೆ ಹಾಗೆ ಆಗ್ತದೆ. ಇಲ್ಲೆಲ್ಲ ಇವಳಾದ್ರೂ ಬಂದು ಇಲ್ಲಿ ಬಂದು ಮಾತಾಡಿ. ಅಲ್ಲಿಗ ಮೂಮೆಂಟ್ ಒಪ್ಕೋತಾಳೆ. ಅವಳ ಮಧ್ಯೆ ತರಬೇಡಿ. ಅಮಾವಾಸ್ಯೆಗೆ ಜಗಳ ಆಡ್ತೀರಾ, ತಿರ್ಗಾ ಪೌರ್ಣಮಿಗೆ ಇಬ್ರು ಒಂದಾಗಿರ್ತೀರಾ ಅಲ್ವಾ? ನೀನು ಬಾ, ನಿನ್ನಿಂದನೇ ನನಗೆ ಫ್ರೆಂಡ್ ಆಶಾ ಡೇಂಜರೇ ಇರ್ಬೋದು, ಆದರೆ ಇವಳಷ್ಟೇನಲ್ಲ. ಮಾತಾಡಬೇಡ. ಮೊದಲು ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಡು. ನೀನು ಮಾತಾಡ್ಬೇಕಾ? ನಾನು ಸುಮ್ಮನೆ ಇದ್ದೆ ತಾನೆ ಅಂತ ಹೇಳ್ತೀನಿ. ಕಾಲೇಜಲ್ಲಿ ಅಷ್ಟೆಲ್ಲ ಜಗಳ ಆಡಿದ್ರು ಅವ್ರನ್ನ ನೋಡ್ಲೇಬೇಡಿ. ಎಲ್ಲ ಈ ಕಡೆ ಇನ್ನು ಒಂದ್ಸರಿ ಮಾಡಿ ಎಲ್ರು ರೆಡಿ. ನನ್ನ ಬಗ್ಗೆನೇ ತಾನೆ? ಹೌದು, ನಾನು ಹಿಂದೆ ಹೌದು, ಸ್ವಲ್ಪ ಹೌದು, ನಾನು ಹಿಂದೆ ಮಾತಾಡೋಳೆ. ನೀವೆಲ್ಲ ನೀವೆಲ್ಲ ಸ್ವಲ್ಪ ವೇರಿಯೇಷನ್. ನೀವೆಲ್ಲ ಡೈರೆಕ್ಟ್ ಶೂಟು, ಒಂದೇ ಬಾಣ ಒಂದೇ ಗುರಿ ಅಲ್ವಾ? ಎಲ್ರಿಗೂ ಅವ್ರವ್ರ ಬಗ್ಗೆ ಹಾಗೆ ಹಲೋ, ಎಲ್ರಿಗೂ ಅವ್ರವ್ರ ಬಗ್ಗೆ ಹಾಗೆ ಅನ್ಸುತ್ತೆ. ಸ್ವಲ್ಪ ಕಿಂಡಲ್. ಎಲ್ರಿಗೂ ಅವ್ರವ್ರ ಬಗ್ಗೆ ಹಾಗೆ ಅನ್ಸುತ್ತೆ. ಎಲ್ಲ ಗೊತ್ತಿಗ್ಲಾ ಆಡ್ತಾಳೆ, ತಪ್ಪನ್ನು ಒಪ್ಕೋತಾಳೆ. ಅವಳ ತಕ್ಷಣ ಕಟ್ ಮಾಡ್ಬೇಕು. ಆಯ್ತಾಯ್ತು, ನನ್ನ ಮಧ್ಯೆ ತರಬೇಡಿ. ನಿಮ್ಮಿಬ್ರು ಮಧ್ಯೆ ಹಿಂಗ್ ತಗೋ. ಆಯ್ತಾಯ್ತು, ನಿಮ್ಮಿಬ್ರು ಮಧ್ಯೆ ನನ್ನ ತರಬೇಡಿ. ಆಯ್ತಾಯ್ತು, ನಿಮ್ಮಿಬ್ರು ಮಧ್ಯೆ ನನ್ನ ತರಬೇಡಿ. ಸ್ಲೋ ಸ್ಲೋ ಸ್ಲೋ. ನಿಮ್ಮಿಬ್ರು ಮಧ್ಯೆ ನನ್ನ ತರಬೇಡಿ. ನಿಮ್ಮಿಬ್ರು ಮಧ್ಯೆ ಇಬ್ರು ನಿಮ್ಮಿಬ್ರು ಮಧ್ಯೆ ನನ್ನ ತರಬೇಡಿ. ಅಮಾವಾಸ್ಯೆಗೆ ನನ್ನನ್ನ ತರಬೇಡಿ. ಅರ್ಥ ಆಗ್ಬೇಕು. ನನ್ನನ್ನು ತರಬೇಡಿ. ಅಮಾವಾಸ್ಯೆಗೆ ಒಂದ್ಸತಿ ಜಗಳ ಆಡ್ತಿರೋದು. ಹೌದು, ನನ್ನ ಫ್ರೆಂಡ್ ಆಶಾ ಅಲ್ಲಿ ಹೋಗ್ಬೇಕು. ಬರ್ತೀವಿ. ನೀನ್ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ ತಾನೆ? ಅಲ್ಲಿ ಮಾತಾಡ್ಬೇಡ. ನೀನ್ ಮಾತಾಡ್ಬೇಕಾದ್ರೆ ಸ್ಲೋ ಸ್ಲೋ ತಗೋ. ನೀನ್ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ. ಸ್ಲೋ ಅಂದ್ರೆ ವಾಯ್ಸ್ ಡೌನ್ ಅಲ್ಲ, ಪಾಸ್ ತಗೋ. ನೀನ್ ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ. ಪಾಸ್. ನೀನ್ ಮಾತಾಡ್ಬೇಕಾದ್ರೆ ಜೋರೆ. ನೀನ್ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ ತಾನೆ? ಈಗ ಎದುರುಗಡೆ ಪ್ರೊಫೈಲ್ ಆಗ್ತಿದೆ. ಈಗ ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಈಗ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಕೈ ಯೂಸ್ ಮಾಡಬೇಡಿ. ಚೆನ್ನಾಗಿ. ಈಗ ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳೋಕ್ಕೂ ಸ್ವಲ್ಪ ಪೇಷನ್ಸ್ನ ಬೆಳೆಸ್ಕೊ.
ಕಾಲೇಜಲ್ಲಿ ಅಷ್ಟೆಲ್ಲ ಜಗಳ ಕೇಳಿಸ್ಕೊಡೋ ಪೇಷನ್ಸ್ನು ಸ್ವಲ್ಪ ಬೆಳೆಸ್ಕೊ, ನೀಟಾಗಿ ಹೇಳಿದ್ರಗಡೆ. ಕೇಳಿಸ್ಕೊಡೋ ಪೇಷನ್ಸ್ನ ಸ್ವಲ್ಪ ಬೆಳೆಸ್ಕೊ. ಕಾಲೇಜಲ್ಲಿ ತಲೆ ಬುಡ ಇಲ್ಲೇ ಜಗಳ ಅವ್ರ ತಲೆ ಬುರುಡೆ ಇಲ್ದೆ ಅದು ಅವ್ರ ತಲೆ ಬುಡ ಇದೆ ಪಾರ್ಕಿಂಗ್ಗೋಸ್ಕರ ಜಗಳ ಆಡ್ತಿದ್ರೆ ಅದನ್ನ ಬಿಡ್ಸಕ್ ನಾನು ಹೋಗ್ಬೇಕಿತ್ತ ನಾನು ಹೋಗ್ಬೇಕಿತ್ತ, ಅದನ್ನ ಬಿಡ್ಸಕ್ ನಾನು ಹೋಗ್ಬೇಕಿತ್ತ? ಅದು ಕಾಮನ್ ಸೆನ್ಸ್. ಅದು ಕಾಮನ್ ಸೆನ್ಸು. ಅದು ಅದು ಸೈಡು common sense. ಆಗುತ್ತೋ ಅಷ್ಟು ಮಾಡೋಣ, ನೋಡೋಣ, ಟ್ರೈ ಮಾಡೋಣ. ಬಟ್ ಚೆನ್ನಾಗಿದೆ ಲೊಕೇಶನ್. ಸುಮ್ಮನೆ ಈ ಥರ ಕೋಪ ಮಾಡ್ಕೋಬೇಡ. ಈ ಥರ ಕೋಪ ಮಾಡ್ಕೊಂಡ್ರೆ ನೀನು ರೆಡಿ. ನೀನು ಹಿಂಗೆ ಮಾಡ್ತೀನಿ. ಅಲ್ಲ ಅವ್ರ ತಲೆ ಬುಡ್ದೆ ನಮ್ಮೆಲ್ರಿಗೂ ಪ್ರಾಬ್ಲಮ್ ಆಗಿದೆ ತಾನೇ. ಜ್ಞಾನ ಇಲ್ಲಿ ಲುಕ್ಕು. ಏನಾದರೂ ಮಾಡ್ಕೊಳ್ಳಿ, ಆಕ್ಷನ್. ಬಿಟ್ಬಿಡಿ ಈ ವಿಷಯ. ಮಾತಾಡೋದನ್ನ ಕಲ್ತಿರೋದು. ಚೆನ್ನಾಗಿತ್ತು. ಕತ್ಲಾಗತ್ತೆ, ಇಲ್ಲಿಗೆ ತೆಗೀರಿ ಇವಾಗ. ಚೆನ್ನಾಗಿತ್ತು ಆದರೆ ರೆಡಿ. ಅಲ್ಲಿಂದ ಕಿವಿದಿತ್ತು. ಜಾಗ ಏನು ಅವ್ರದ್ದಲ್ಲ, ಇರೋ ಗಾಡಿ. ಹಾಂ, ಫಸ್ಟ್ ಹೋಗಿ ಗಾಡಿ ನಿಲ್ಸ್ತಾರೋ ಸ್ಲೋ ಅಂದರೆ ಡೈಲಾಗ್ ಸ್ಲೋ ಅಲ್ಲ, ಡೈಲಾಗ್ನ ಎತ್ತೋದು. ಅವ್ರ ತಲೆ ಬುಡ ಇಲ್ಲದೆ ಜಗಳ ಮಾಡ್ತಿದ್ರೆ ನಾನು ಹೋಗಿ ಬಿಡಿಸ್ಲಾ? ಕಾಮನ್. ನೆಕ್ಸ್ಟ್ ಡೈಲಾಗ್ ಎತ್ತಬೇಕು. ಯಾರ ಗಾಡಿನ ಪಾರ್ಕ್ ಯಾವುದು ಡೈಲಾಗು ಎತ್ತಬೇಕು. ಅದು ಕಾಮನ್ ಸೆನ್ಸ್. ಅದು ಕಾಮನ್ ಸೆನ್ಸು. ಅದು ಕಾಮನ್ ಸೆನ್ಸ್. ನೆಕ್ಸ್ಟ್ ಎತ್ತಬೇಕು. ಅದು ಕಾಮನ್ ಸೆನ್ಸ್. ಆ ಥರ ಎತ್ತಾ ಹೋಗಬೇಕು ಡೈಲಾಗ್ನ. ನಿಮ್ಗೆ ಯಾವಾಗ ಪಾಸ್ ಕೊಟ್ಟರು ಡೈಲಾಗ್ ಹೈಲೈಟ್ ಆಗುತ್ತೆ. ಆ್ಯಕ್ಷನ್. ಪರವಾಗಿಲ್ಲ. ಫಸ್ಟ್ ಹೋಗಿ ಗಾಡಿ ನಿಲ್ಸ್ತಾರೋ ಅವ್ರದೇ ಜಾಗ. ಗಾಡಿ ಕರೆಕ್ಟ್. ಫಸ್ಟಿಂದ ಅಲ್ವಾ, ಆ ಕಡೆ ರೋಲಿಂಗ್. ಆ್ಯಕ್ಷನ್. ಅವ್ರದಾ? ಯಾರು ಬೇಕಾದ್ರೂ ಹಾಂ, ಪರವಾಗಿಲ್ಲ. ಯಾರು ಬೇಕಾದ್ರೂ ಗಾಡಿ ನಿಲ್ಸ್ಬೋದಿತ್ತು. ಆ್ಯಕ್ಷನ್. ಅವರು ತಲೆ ಬುಡ ಇಲ್ದೆ ಆ ಆ್ಯಕ್ಷನ್ಗಳು ಒಂಚೂರು ಬಂದರೆ ಇನ್ನು ಪರ್ಫೆಕ್ಟ್ ಆಗುತ್ತೆ. ಕ್ಲಾಸ್ಮೇಟ್ ಎಂಥವ್ರು ಅಂತ ನೀನು ಒಪ್ಕೊಳ್ಳಲ್ಲ ಬಿಡು. ನೀನು ಒಪ್ಕೊಂಡ್ರೆ ಎದುರುಗಡೆ ಕ್ಯಾಮ್ರಾ ನೀವು ಕಾಣಬೇಕು. ಎದುರುಗಡೆ ಜ್ಞಾನ, ಎದುರುಗಡೆ ನನ್ನ ಹತ್ರ ಕೇಳೋಕ್ಕೂ ತುಂಬ ಎವೆ ಲುಕ್ಕು. ಇದು ತಗೊಳ್ಳಿ. ರೆಡಿ. ನೋಡು ಪುಟ, ನೋಡಿ. ಆ್ಯಕ್ಷನ್. ತಿಳಿದೇ ಮಾತಾಡ್ತಿದ್ದೀನಿ ಅವರು ಅಂತ. ಎದುರುಗಡೆನೇ ಮಾತಾಡಿ. ರೆಡಿ. ನಾನು ಇಲ್ಲಿ ಇದು ನಿಮ್ಮ ಕಣ್ಣು ಕಾಣಬೇಕು ಚೆನ್ನಾಗಿ. ಆ್ಯಕ್ಷನ್. ಚೆನ್ನಾಗಿತ್ತು. ಆ್ಯಕ್ಷನ್. ತಿಳಿದೇ ಕೋಪ ಜಾಸ್ತಿ. ಇಲ್ಲಿ ಯಾರು ನನಗೋ ಮೊದಲೇ ಕೋಪ ಜಾಸ್ತಿ. ನಾನು ಯಾರ್ಯಾರ ಪರನೂ ಬಯಸಲ್ಲ. ನಾನು ಯಾರ ಪರನೂ ವಹಿಸಲ್ಲ. ಅಲ್ಲಿ ಬಯಸಲ್ಲ. ರೆಡಿ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಮಾತಾಡೋಕೆ ಬಂದಿಲ್ಲ. ಆ್ಯಕ್ಷನ್.